ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಆಸ್ಪತ್ರೆ ಒಳಗೆ ಐಶ್ಯೂದಾಗ ಮಲ್ಕೊಂಡಿರ್ತಾನ. 10 kg ಸೇಬಣ್ಣು ತೊಗೊಂಡು ಹೋಗ್ತೀರಿ. ಅವ ತಿತ್ತಾನ, ಹಿಂದಿದ್ವಿ ಹೊಡಿತಾವ. ಹಚ್ಚೋದು ಈ ಅದು ಏನಂತಾರೆ, ಹಿಂಗೆ ಬಟ್ಟತೆ ಜ್ಯೂಸ್ ಮಾಡೋದು ಕುಡಿಯೋದು. ಅವ ಒಂದು ಸೇಬಣ್ಣು ತಿನ್ನಲ್ಲ. 1 kg ಸೇಬಿಗೆಟ್ಟು ಬಸವ 100 ರೂಪಾಯಿ ಅಂತ ಅನ್ಕೋರಿ. 10 kg ಸೇಬಿಗೆಟ್ಟು 1000 ರೂಪಾಯಿ. 10 kg ಸೇಬಣ್ಣು ಐತ್ರಿ ಎಲ್ಲಿ? ದವಾಖಾನಿಗೆ. ಅವ ತಿನ್ನವ ಡಾಕ್ಟ್ರ್ ಹೇಳ್ತಾನೆ, ಒಟ್ಟ ಅವನು ಕೂಡ ಮಾತಾಡಂಗಿಲ್ಲ, ಅವ ಒಟ್ಟ ಬಾಯಿ ತಿರಂಗಿಲ್ಲ, ಅವ ಸುಮ್ಮ ಗ್ಲುಕೋಸ್ ಮೇಲನ ಅಂತ ಹೇಳ್ತಾರೆ. ಹೇಳಿದ್ರು 10 ಕಿಲೋ ಸೇಬು ಐತ್ರಿ ನೀವು. ಅವ ತಿನ್ನಂಗಿಲ್ಲ ಬಿಡಂಗಿಲ್ಲ, ಹಿಂದಿರ್ತಾರಲ್ಲ ಭಾಳ ಅವ್ರು ಇಷ್ಟು ಆನಂದವಾಗಿ ತಿಂತಾರವನ್ನ ಹೇಳೋದು. ಹಿಂಗೆ 2 ರೊಟ್ಟಿ ಇಡ್ತಾರೆ, ಬದನಿಕಾಯಿ ಪಲ್ಯ, ಈ ಕಾಲು ಹಿಂಗೆ ಸೇಬ್ ಹಿಂಗೆ ಉಳ್ಳಾಗಡ್ಡಿ ಹೊಡೆದಂಗೆ ಹೊಡಿತಾರೆ. ಹೊಡೆದಂಗೆ ಆರಾಮ್ ಸೇಬ್ ತಿನ್ಕೋತ ಅವ ಅಲ್ಲೇ ಆಸ್ಪತ್ರೆ ಬೆಡ್ಡಿನ ಮ್ಯಾಗ ಇವ್ರು ಸೇಬಣ್ಣು ತಿನ್ನೋದು. ಅವನಿಗೆ ಸೇಬಣ್ಣಿನ ಅವಶ್ಯಕತೆ ಇಲ್ಲ, ಒಯ್ಯೋರು ಬೇಡ ಅನ್ನಂಗಿಲ್ಲ. 10 ಕಿಲೋ ಸೇಬು ಒಯ್ಯೋದು ಬದಲು ಆ 10 ಕಿಲೋ ಸೇಬಿನ ದುಡ್ಡು 1000 ರೂಪಾಯಿ ಒಯ್ದು ಅವನಿಗೆ ಗೊತ್ತಾಲಾರ್ದಂಗೆ ಅವನ ಮನ್ಸದ ಮಗ್ಗಲು ಇಟ್ಟು ಬಂದು ಬಿಡ್ರಿ, ಅದು 1000 ರೂಪಾಯಿ ಅವನಿಗೆ ಆಸ್ಪತ್ರೆ ಖರ್ಚಿಗೆ ಹೋಗುತ್ತೆ. ಇದು ತಲೆಯಾಗಿಟ್ಕೋರಿ ನೀವೆಲ್ಲ ಚರ ಬದಲಾಗ. ನೀವೆಲ್ಲಿ ಬದಲಾಗೋರು? ಲಗ್ನ ಪತ್ರಿಕೆದಾಗ ಹೆಸರು ಹಾಕ್ಲಿಲ್ಲ ಅಂದ್ರೆ 4 ದಿನ ಜಗಳ ಆಡ್ದವ್ರದಿರಿ ನೀವು. ಅದ್ರಾಗೇನು ಸುಖ ಅದ ರೀ? ಲಗ್ನ ಪತ್ರಿಕೆದಾಗ 3 ದಿನ ಹೆಸರು, 4 ದಿನ ತಿಪ್ಪ್ಯಾಗ ಅದ್ರ ಮಗ್ಗಲು ಒಂದು ಹುಡುಗ ಬಂದು ಕೂತ್ ಹೋಗ್ಬಿಟ್ಟ ನಡಿ ಆ ಕಡೆ. ಅದ್ರ ಮ್ಯಾಗೆ ನಿಮ್ಮ ಹೆಸರು ಮ್ಯಾಗೆ ಎಲ್ಲಿ ಸುಖ ಅದ ರೀ? ಆಸ್ಪತ್ರೆಗ ಹೋಗಬೇಕಾದ್ರೆ ಸೇಬುಗಳನ್ನು ಒಯ್ಯೋದನ್ನು ಒಂದಿಷ್ಟು ನಿಲ್ಲಿಸ್ರಿ. ಅದರ ಬದಲಿ ಅವನಿಗೆ ಅವಶ್ಯವಾಗಿದ್ದ ದುಡ್ಡಿನ ಅವಶ್ಯದಲ್ಲಿ ಅಲ್ಲಿ ಸಾಲ ಸೂಲ ತೆಗೆಯುವುದಕ್ಕೆ ಪ್ರಾರಂಭ ಮಾಡ್ಯಾನ. ಅವನಿಗೆ ಗೊತ್ತಾಲಾರ್ದಂಗೆ ಅದು ಹೇಳ್ರಿ. ಇನ್ನು ಮದುವೆ ಅಂತ ನಡೀತದಲ್ಲ, ಮದುವೆ ತವರು ಮನೆಯವರು ಮದುವೆ ಮಾಡ್ತಿರ್ತಾರಲ್ಲ, ಹೆಣ್ಣಿನ ಕಡೆಯವರು ಮದುವೆ ಮಾಡಬೇಕಾದ್ರೆ ಅವರಿಗೆ ಸೀರೆ ಒಯ್ದ ಇವೆಲ್ಲ ಸ್ವಲ್ಪ ನಿಲ್ಲಿಸ್ರಿ. ಅವ್ರಿಗೇನಾದರೂ ಒಂದು ಬದುಕಿಗೆ ಆಸರೆ ಆಗುವಂಥದ್ದು ಏನಾದರೂ ಕೊಟ್ಟು ಬರ್ರಿ. ಅಲ್ಲಿ ಹೋದ ಬಳಿಕ ಬೂಂದ್ಯಾ ಮಾಡ್ಯಾರೇನೋ, ಕಾರ್ಚಿಕ ಮಾಡ್ಯಾರೇನೋ, ಜಿಲಾಬಿ ಮಾಡ್ಯಾರೇನೋ, ಸೋನ್ ಪಾಪಡಿ ಮಾಡ್ಯಾರೇನೋ, ಅದು ಯಾವುದೋ ಪೂರ್ಣಿ ಏನದು ಅದಕ್ಕೇನೋ ಅಂತಾರಲ್ಲ, ಅದು ಮೆತ್ತಗಿರ್ತದೆ ಉಳ್ಳಕ್ಕದು, ಅದು ಕುರ್ಮಾ ಪನ್ನೀರ, ಹಾಂ ಅದು ಪನ್ನೀರ್. ಇದೆಲ್ಲ ನೋಡಬೇಡ್ರಿ. ಅಲ್ಲಿ ಅವ್ರ ಸೀರೆ ನನಗೆ ಹೋಯ್ತು, ನನ್ನ ಸೀರೆ ಅದಕ್ಕೆ ಹೋಯ್ತು. ಎಲ್ಲಿ ತನಕ ಮಾಡೋದ್ರಿ ಇದು? ಎಷ್ಟು ಮನಸ್ಸನ್ನು ಮಾಡ್ಕೊಳ್ಳೋದು? ಸೀರೆ ಕಾಲಾಗ ಜಗಳ, ಸತ್ತು ಬಳಕೊಂಡು ಸೀರೆ, ತವ್ರ ಮನೆ ಸೀರೆ, ಅದಕ್ಕೆ ಆಸೆ ಮಾಡಿರಿ. ನಡಬರ್ಕಿಂದ ಒಟ್ಟೆ ಆಸೆ ಮಾಡ್ಕೋಬೇಡ್ರಿ. ಹರಿದು ಹೋಗೋ ಸೀರೆ ಇವು. ಲಾಸ್ಟಿಗೆ ಇಟ್ಟು ಬಳಕ ತವ್ರ ಮನೆದೊಂದು ಬರ್ತಲ್ಲ, ಹಲಿಗೆ ಹಚ್ತಿರ್ತಾರೆ, ಕುಂಟಪ್ಪ ಕುಣಿ ಹೊಂಟಪ್ಪ ಜಜ್ಜನಕ್ ನಿನ್ನ ಅಕ್ಕನ್ ಜಲ್ದಿ ನಡಿ ಕುಣಿಗೆ ನಡಿ ಅಂತ ಅವ್ನು ಬಾರಿಸೋದೇ ಬರ್ತಾನೆ. ಹಂಗೆ ಒಬ್ಬವ ಗೌಡ ಲಗ್ನ ಮಾಡ್ಕೊಂಡಿದ್ದಂತ. ಲಗ್ನ ಮಾಡ್ಕೊಂಡಿದ್ದ 20 ವರ್ಷ ಆತು, ಒಟ್ಟ ಮಕ್ಕಳಾಗಿದ್ದಿಲ್ಲಂತ ಅವನಿಗೆ. ಊರಾಗ ಸರ್ಪಂಚವ, ಪಂಚಾಯತಿ ಹೇಳ್ತಿದ್ದ. 20 ವರ್ಷ ಆತು, ಒಟ್ಟ ಮಕ್ಕಳಾಗಿಲ್ಲ. ಹೆಂಗೆ ಮಕ್ಕಳಾತ ಹೇಳ್ರಿ ನೋಡ. ಅವ್ರದ್ದೊಂದು ಕಪ್ ಚಾ ಕುಡ್ದು ಅವ್ರಂಗೆ ಹೇಳವ, ಇವ್ರದ್ದೊಂದು ಕಪ್ ಚಾ ಕುಡ್ದು ಇವ್ರಂಗೆ ಹೇಳವ. ಮಕ್ಕಳಾಗಂದ್ರೆ ಹೆಂಗೆ ಅಕ್ಕವ? ಮಗ ಸತ್ಯದಿಂದ ಹೇಳಿಲ್ಲವ. 20 ವರ್ಷ ಆತು, ಒಟ್ಟ ಮಕ್ಕಳಾಗಿದ್ದಿಲ್ಲ. ಮನೆಯಾಗಿದ್ದ ಹೆಂಡ್ತಿ ಬಂದು ಅಳಂಗೆ ಅನಾಕತ್ತಳಂತ. ರೀ ಯಾಕ ಏನು ಅಂದ್ರಿ? ಯಾಕ ಮನೆ 2 ಅಂತಸ್ತಿದು ಕಟ್ಟಿದ್ವಿ, ಮನ್ಯಾಗ ಒಟ್ಟ ಕೂಸುಗಳೇ ಇಲ್ಲ. ಮತ್ತೇನು ಮಾಡಲಿ, ಮಕ್ಕಳೇ ಆಗಲ್ಲಾಗ್ಯಾವ. ನಂಗೆ ಎಷ್ಟು ತ್ರಾಸ ಆಗ್ತದೆ ಗೊತ್ತೇ. ಅವ್ರದ್ದು ಪಂಚಾಯತಿ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿದ್ವಿ, ಏನು ಮಾಡಲಿ ಮಕ್ಕಳೇ ಆಗಲ್ಲಾಗ್ಯಾವಲ್ಲ, ನೀ ಇನ್ನೊಂದು ಮಾಡ್ಕೊ. ಸತ್ತ ಅಂದವ. ಇದು ಒಂದೇ ಮಾಡ್ಕೊಂಡು ಸಾಕಾಗ್ಯದ ನನಗೆ. ಇನ್ನೊಂದೇ ನಿನಗೆ ಮತ್ತಾಗಲ್ಲ, ಇನ್ನೊಂದು ಮಾಡ್ಕೊ. ಈ ವಯಸ್ಸಿನಾಗ ಯಾರು ಕೊಡ್ತಾರೆ ನನಗೆಲ್ಲ? ಸುಮ್ಮ ನೋಡಿ ನಿಸ್ಮ್ ಹ್ಞೂ ಅನ್ನೋ, ನಾ ತರ್ತೀನಿ ಹೆಣ್ಣು ಆತಂದಳು. ನಾನು ನೋಡು, ನಾಳೆಗೆ ನೀವು ಎಡ್ಡು ಜಗಳ ಆಡ್ಕೋತ ಕೂತೀರಿ, ನಾವು ಆಡಲ್ಲ, ನಾವು ಅಕ್ಕ ತಂಗಿಯರು ಇದ್ದಂಗಿರ್ತೀವಿ, ನಾವು ಆಡೋರು ಸುಮ್ಕೊಂಡ್ರು ಆತಂತ ಅಂದ್ಕೊಂಡು ಇವಳ ಹೆಣ್ಣು ನೋಡಿದ್ದಳು, ತಂದು ಲಗ್ನ ಮಾಡಿದ್ದಳು. ಹೊಸದಾಗಿ ಬಂದಾಗ ಎಷ್ಟು ಚಲೋ ಇದ್ರಂತೆ ಅವರು. ಇದು ಸಣ್ಣದು, ಸಣ್ಣ ಹೆಣ್ತಿ. ಗ್ಯಾಸಿನ ಮೇಲೆ ಹಿಂಗೆ ಚಾ ಇಡ್ಬೇಕನ್ನೋದ್ರಾಗ ಅಯ್ಯ ಚಾ ಇಡ್ತೇನು? ಸರಿ, ನೀವು ಹೋಗುವ, ನೀವು ಕೂಡ ಹೋಗು, ಅಲ್ಲಿ ಮಾಮನ ಮಕ್ಕಳು ಕೂಡ ಹೋಗು, ನಾ ಚಾ ಮಾಡ್ತೀನಿ, ತಿಂದರೆ ಚಾ ಮಾಡೋದು. ಅದು ರೊಟ್ಟಿ ಮೇಲೆ ಹಿಂಗೆ ಹಿಟ್ಟು ಹಾಕಬೇಕಾದ್ರೆ ಅಯ್ಯ ಶಿಲ್ಪ, ಸರಿ, ಅವಳ ಹೆಸರು ಶಿಲ್ಪ. ನೀ ಸರಿ ಶಿಲ್ಪ, ನಾನು ರೊಟ್ಟಿ ಮಾಡ್ತೀನಿ, ಹೋಗಿ ಮಾಮನ ಮಗ್ಗಲು ಕುಂಡ್ರೆ ಹೋಗು ಅಂತ ಮಾಮನ ಮಗ್ಗಲು ಕೂಡ್ಸೋದು.
ಮಾಮ ಯಾರಲ್ಲ ಆಕಿನ ಗಂಡೆ. ಏನದು ಹೊಸದಾಗಿ ಪ್ರೀತಿ ನೋಡೋದು ಕಂಡು ಅವನಿಗೆ ಅನ್ಸಕತ್ತು ಲಡ್ಡು ಬಂದು ಬಾಯಿಗೆ ಬಿತ್ತು, ಇದು ಎಡ್ಡೆಡ್ಡು ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅವನಕತ್ತ. ಯವ್ವ 3 ತಿಂಗಳು ನಡೀತು. ಅವ್ರಿಗೆ ಏನತ್ತಾರ, ನೆಗೆಣಿದರತ್ತಾರೆ ಏನು ಸೌತ್ಯರು 3 ತಿಂಗಳಾಗೇನ ಅದು ಗಂಡು ಹೊರಗೆ ಹೋಗಿತ್ತು. ಇವ ಮಗ ಇದು ಇಸ್ತ್ರಿ ಹೊಡೆದ್ರೆ ಹಿಂಗೆ ಮಡಚಬಾರ್ದು ಅಂತ ಹಂಗೆ ಹಾಕೊಂಡು ಹೋಗ್ತಿದ್ದು ಊರಾಗೆಲ್ಲ ಇಬ್ಬರು ಹೆಣ್ಣು ಮಾಡ್ಕೊಂಡು ಸರದಾರ ಅಂತೀನಿ ಪಟ್ಟ ಬಂದಿತ್ತು. ಸರದಾರ ನೋಡಿದ್ದು ಸರದಾರ, ಇದನ್ನ ಮುಂದೆ ಕೇಳ್ರಿ ಕತಿ ಇದರದು. ಅವ ಹೋಗಿ ಹೆಂಗೆ ಬರೋದ್ರಾಗ ಎಡ್ಡು ಜಗಳ ಆಡಕತ್ತೀವಿ. ನಿನ್ನ ಮತ್ತೆ ನಿನಗೆ ಹೇಳಲ್ಲನ, ನಾ ಏನು ಮಾಡಲಿ ಚಾ ನೀ ಮಾಡಿ ನಡಿ, ನಂಗೆ ಚಾ ಮಾಡತ್ತಿ ನೀನು ನೋಡಿ, ನನಗೆ ಹಿಂಗಾದ್ರೆ ಕಲಿಯಲ್ಲ, ನಾ ಒಟ್ಟು ಬ್ಯಾರ ಆಗೋದು ಅನ್ನೋದ್ರ ಗಂಡು ಹೊರಗಿಂದ ಬಂದ. ಯಾಕೆ ಜಗಳ ಆಡಕತ್ತೀರಿ, ನನಗೆ ಗೊತ್ತಿಲ್ಲ ನೋಡು, ಇದ್ರ ಕೂಡ ಯಾರು ಬಾಳ್ವೆ ಮಾಡ್ತಾರೆ, ನೀ ಏನು ಮಾಡ್ತಿ ಬಿಡ್ತಿ ಗೊತ್ತಿಲ್ಲ, ನೀ ಬ್ಯಾರೆ ಮಾಡಿ ಕೊಡ್ತೀಯೇನು. ಮತ್ತು ನಾವು ಪಂಚಾಯತಿಗೆ ಹೋಗಮೆ ಅಂದ್ರೆ ಅವರು ಅವ ಅಂದ ಪಂಚಾಯತಿ ಹೇಳೋ ನಾನು ಇದ್ದೀನಿ, ನಾನು ಪಂಚಾಯತಿ ಅಲ್ಲಿ ತನಕ ಹೋದ್ರೆ ನನಗೆ ಹುರಿದು ಬಿಡ್ತಾರೆ ಹಂಚಿನಾಗ ಹಾಕಿ ಶೇಂಗಾ ಹುರಿದಂಗೆ. ಅದಕ್ಕೆ ನಾನು ಮುಗಿಸ್ತೀನಿ ಸುಮ್ಕೊಂಡ್ರೆ. ಏನಿಲ್ಲ, ಸಣ್ಣಕ್ಕಿ ಮ್ಯಾಲಿನ ಮನೆಯಾಗ 2 ಅಂತಸ್ತು ಕಟ್ಟಿದ್ಲವ ಮನೆ, 2 ಅಂತಸ್ತು. ಸಣ್ಣಕ್ಕಿ ಮ್ಯಾಲಿನ ಮನೆಯಾಗಿರಲಿ. ನಿನ್ನ ಸಣ್ಣಕ್ಕಿ ಮೇಲೆ ಮಾಯ ಬತ್ತೆ ನಿನಗೆ, ಇದು ದೊಡ್ಡದು. ಆಯಿತು, ನೀ ಎಲ್ಲಿ ಇಡ್ತಿ, ನಾ ಮ್ಯಾಗಿರ್ತ. ಆಯ್ತು, ಮ್ಯಾಲಿನ ಮನೆಗೆ ದೊಡ್ಡಕ್ಕಿರಲಿ, ಸಣ್ಣಕ್ಕಿ ಕೆಳಗಿನ ಮನೆಗೆ ಸಣ್ಣಕ್ಕಿರಲಿ. ಸಣ್ಣದತ್ತು ಈ ಮ್ಯಾಲ ಕೆಳಗಿರೋದಕ್ಕೆ ಬಂದಿಲ್ಲ ಜಗಳ. ನೀ ಇರೋದು ಎಲ್ಲಿ ಹೇಳು ಮೊದಲ, ಇದಕ್ಕೆ ಯಾರು ಜಗಳ ಆಡಕತ್ತಾರ? ಈ ಮ್ಯಾಗ ಕೆಳಗೆ ಜಗಳ ಬಂದಿಲ್ಲ, ನೀ ಇರೋದು ಎಲ್ಲಿ? ಅವಂದ ಅದನ್ನು ಕರೇನೇ ಅದಲ್ಲ. ನಾ ಅವಾಗವಾಗ ತಲೆ ತುರಿಸೋತೀನಿ ಅಂದ್ರೆ ಏನಿಲ್ಲ, ತಲೆಯಾಗಿ ಹುಳ ಹೋಗ್ಯಾವ, ನೀವು ಅದು ಲೆಕ್ಕ ಹಾಕಿರಿ ಮತ್ತೆ. ನೀ ಇರೋದು ಎಲ್ಲಿ ಹೇಳಂದ್ರೆ ಅವನು ಖರೇನೇ ಅದ. ಇನ್ನೇನು ಮಾಡೋದು ತಂದಾಗ ಹಿಂಗೆ ಮಾಡೋಣ. ಸೋಮವಾರ ಹಿಡಿದು ರವಿವಾರ ತನಕ ಒಂದು ಅಟವಾಡ ಮನೆಯಪ್ಪ 7 ದಿನ ಸಣ್ಣಕ್ಕಿ ಮನ್ಯಾಗ. ನೀನು ಮೊದಲು ಸಣ್ಣಕ್ಕಿ ಬೇಕೆ ನಿನಗೆ, ಸಣ್ಣಕ್ಕಿ ಮನೆಗೆ ಹೋಗ ನೀನು ಅಂದಿದ್ದು ಮಯ ಕತ್ತಿದ್ರು. ಆಯ್ತು, ನಿನ್ನ ಮನೆಯಾಗೆ ಬರ್ತೀನಿ. 8 ದಿನ ಮ್ಯಾಲಿನಕ್ಕಿ ಮನ್ಯಾಗ, 8 ದಿನ ಕೆಳಗಿನಕ್ಕಿ ಮನ್ಯಾಗ ಹಂಚದು. ಅದನ್ನು ಸಣ್ಣದು ಭಾಳ ಜಾಬದಿತ್ತು. ಅದು ಮೊನ್ನೆ ಬಂದಿತ್ತಲ್ಲ ಮನೆಗೆ. ಅಕ್ಕಿ ಅಂದಳು, ಮನೆ 2 ಅಂತಸ್ತು ಕಟ್ಟಿದಿ, ದೊಡ್ಡಕ್ಕಿ ಮನ್ಯಾಗ ಮ್ಯಾಲ, ಸಣ್ಣಕ್ಕಿಂದ ನಂದು ಕೆಳಗೆ ಕೊಟ್ಟು ಬಚ್ಚಲು ಮಾತ್ರ ಒಂದೇ ಕಟ್ಟಿದಿ. ನೀ ಅಕ್ಕಿನ ಮ್ಯಾಲಿನಕ್ಕಿ ಮನ್ಯಾಗ ಹೋದೆ ಅಂದ್ರೆ ನಿಂದು 1-2 ಅಲ್ಲೇ, ನಿನ್ನ ಕೆಳಗೆ ಬರನೇ ಕೊಡಲ್ಲ ಅಂದಳಕ್ಕೆ. ಸಣ್ಣಕ್ಕಿ ಸ್ನಾನದ ಕೋಣೆ ಒಂದೇ ಕಟ್ಟಿದ್ದವ ಕೆಳಗಿನ ಮನ್ಯಾಗ. ಹೌದಲ್ಲ, ಇನ್ನು ಇದು ಹೆಂಗೆ ಮಾಡೋದು ತನ್ಕೊಂಡು ಇದಕ್ಕೊಂದು ಐಡಿಯಾ ಮಾಡಿ ಏನು ಮಾಡಿ, ಏನಿಲ್ಲ, ನಂಗೆ ಜಳಕ 2 ಮಂದಿ ಕೂಡೆ ಮಾಡಿಸ್ಬೇಕು ನೋಡು. ಜಳಕ ಮಾತ್ರ 2 ಮಂದಿ ಕೂಡೆ ಮಾಡಿಸ್ಬೇಕಂದಾಗ ಇದು ಸಣ್ಣದು ಒಪ್ಪಲಿಲ್ಲ. ಅದ್ರಾಗೂ ಹಂಚು ಅಂದಳಿಕೆ. ಹೊಚ್ಚ ಅದ್ರಾಗೇನು ಹಂಚಲಿ, ನನಗೆ ಗೊತ್ತಿರೋ ಒಟ್ಟು ಹಂಚನಿ ಹಂಚು. ಇದು ಹೆಂಗೆ ಹಂಚೋದು ಮರ ತವ ಅಂದ. ಎಡಕ್ಕಿನ ಇದು ಬಲಕಿನ ಕಣ್ಣ, ಬಲಕಿನ ಕಿವಿ, ಬಲಕಿನ ಮೂಗ, ಬಲಕಿನ ಕೈ, ಬಲಕಿನ ಕಾಲ, ಈ ಕಡೆ ಏನದ ನೋಡು. ಇದೆಲ್ಲ ಸಣ್ಣಕ್ಕಿನ. ಬಲಕ್ಕೆ ಸಣ್ಣಕ್ಕೆ ನಿನಗೆ ನಾ ಹಿಡಿತೀನಿ ಬಲಕಿಂದ ಹತ್ತಿದ್ದು ದೊಡ್ಡದು. ಮಣ್ಣಾಗಿಡ್ಲಿ, ನೀ ಜಗಳ ಆಡ್ತಿ ನಾವಲ್ಲ ಅಂದಿದ್ದು ಸುಮ್ಕೊಂಡ್ರೆ ನಿನಗೆ ಗೊತ್ತಾಗಲ್ಲ. ನಾ ಈ ಕಡೆ ಹಿಡಿತೀನಿ ಬಲಕ್ಕೆಲ್ಲ. ಬಲಕ್ಕೆ ಯಾರ್ದು? ದೊಡ್ಡ ಹೆಣ್ತೀವಿ. ಈ ಕಡೆ ಇದು ಮೂಗಿನ ಸೊಳ್ಳಿ, ಕಣ್ಣ, ಇದೆಲ್ಲ ಸಣ್ಣ ಹೆಣ್ತಿದ್ದು. ಇವಂದು ನೋಡ್ರಿ ಆರೈಕೆ ಮುಂದೆ ಬಚ್ಚಲ ಕೂಡಿಸ್ರಿ ಅದಕ್ಕೆ ಜಳಕ ಮಾಡ್ಸಕ್ಕೆ. ಜಳಕ ಮಾಡ್ಸಕ್ಕೆ ಕೂಡ ಸಣ್ಣ ಹೆಣ್ತಿ. ಅವಳೀಗ ಶಾರುಖ್ ಖಾನ್ ಸಿನಿಮಾ ಭಾಳ ನೋಡ್ತಿಳು ಅವಳು. ಸಲ್ಮಾನ್ ಖಾನ್ ನನ್ನ ಭಾಳ ನೋಡ್ತಿದ್ದಳು ಅವಳು. ನನ್ನ ಗಂಡ ಸಲ್ಮಾನ್ ಖಾನ್ ಕಣ್ಣಂಗೆ ಕಾಣಲಿ ಅಂತ ಅಂದ್ಕೊಂಡು ಈ ಕಡೆದು ಅರ್ಧ ಮೀಸಿ ಅರ್ಧ ದಾಡಿ ತೆಗೆದುಳಕ್ಕಿ. ಗಂಡ ಅಂದ ಈ ಕಡೆ, ಅದು ನಂದು ಯಾಕದ, ಅದು ದೊಡ್ಡ ಹೆಣ್ತಿದ್ದದ ಅಂತ ಕೇಳಕ್ಕೀಗ. ಅಲ್ಲ ಇಟ್ಟೆ, ನನಗೆ ಗೊತ್ತಿರೋ ನಾ ಇಟ್ಟೆ ಮಾಡಾಕಿ. ಈ ಕಡೆ ಇಟ್ಟಿ ಇದು ದೊಡ್ಡ ಕರದ. ಅಲ್ಲ ಆಕಿ ಈ ಕಡೆ ಬೋಳಿಸ್ದಳು, ಈ ಕಡೆ ಇಡೋಣ ಹೆಂಗೆ, ಈ ಕಡೆ ನೀ ಬೋಳಿಸು. ನಾ ಯಾಕೆ ಆಕಿ ಬೋಳಿಸೋದು ಯಾಕೆ ಬೋಳಿಸಿಲ್ಲ, ನಾ ಅರ್ಧ ತೆರಿ ಬೋಳಿಸ್ತೀನಿ ಅಂತಿದ್ರು, ಅರ್ಧ ತೆರಿ ಬೋಳಿಸ್ತಿದ್ರು.
ಆಯಿತು ಜಳಕ ಮಾಡಿಸ್ರಿ. ಅಯ್ಯ ನನ್ನ ಗಂಡ ಬಿಸಿನೀರಿನಾಗ ಜಳಕ ಮಾಡಿಸ್ಬೇಕು, ಸಣ್ಣದು ಬಿಸಿನೀರು ತತ್ತು. ನೀ ಬಿಸಿನೀರು ತಂದು ಏನು ತಡಿ ಅಂತ ಫ್ರಿಜ್ನಾಗ ಇಟ್ಟಳು. ಚಳಿಗಾಲದಾಗ ತಣ್ಣೀರು, ಈಗ ಫ್ರಿಜ್ನ ನೀರು ತಂದಳು. ಇದ್ರದ್ದು ನಡೀತು ಜಳಕ. ಸಣ್ಣದು ಚಲೋದೊಂದು ಸಾಬೂನು ಹಚ್ಚಿ ತಕ್ಕಾಕತ್ತಳು. ಈ ಕಡೆ ಎಲ್ಲ ದೊಡ್ಡದು, ನಿನಗೆದಕ್ಕೆ ಸಾಬೂನು, ಇದ್ರದ್ದೇನು ಸುಖ ಕಂಡಿನ ಅಂತ ಇಟ್ಟಂಗೆ ಹಚ್ಚಿ ತಿಕ್ಕಾಕತ್ತಳು. ಮಗ ಹೋಳಿ ಹುಣ್ಣಿ ಮಾಡಾಕತ್ತ ಕೆಳಗವ. ಇಷ್ಟೆಲ್ಲ ಆತು ನೋಡಿ. ಇಷ್ಟೆಲ್ಲ ಆದ ನಂತರ ಇನ್ನು ಬಟ್ಟೆ ಧರಿಸ್ಬೇಕಲ್ಲ. ಸಣ್ಣದು ನನ್ನ ಗಂಡ ಚಂದ ಹೀರೋ ಕಣ್ಣಂಗೆ ಕಾಣಲಿ ಅಂತ ತಿಳ್ಕೊಂಡು ಜರ ಕೂದಲಿಗೆ ಕಟ್ ಹೊಡಿಸಿಳ ಅವಳು, ಹಿಂಗೆ ರಿಬ್ಬನ್ ಕಟ್ ಹಿಂಗೆ ಹೀರೋ ಕಣ್ಣಂಗೆ ಕಾಣಲಿ ಅಂತ ಒಂದು ಜೀನ್ಸ್ ಪ್ಯಾಂಟ್ ತಂದು ಅದರ ಕತ್ರಿಲಿ ಕಟ್ ಮಾಡಿ ಎಡಕಿನ ಕಾಲಿಗೆ ಸೇರಿಸ್ಲಕ್ಕಿ ಬಲಕ್ಕೆ. ಅದನ್ನು ಅಂದಿಲ್ಲ, ಅದು ದೊಡ್ಡಾಕಿಂದ ಕೇಳೋದು. ಈ ಕಡೆ ಏನು ಹಾಕ್ತೆ, ನಿನಗೆ ಜೀನ್ಸ್ ಪ್ಯಾಂಟ್ ಬೇಕು ನಿನಗೀಗ ಸುಮ್ಕೊಂಡ್ರು. ಈ ಕಡೆ ತಂದು ದೋತ್ರ ಹಾಕ್ತಿಳು. ಈ ಕಡೆ ಜೀನ್ಸ್ ಪ್ಯಾಂಟ, ಈ ಕಡೆ ದೋತ್ರ. ಇನ್ನು ಮ್ಯಾಲ ಸಣ್ಣದು ನನ್ನ ಗಂಡು ಚಂದ ಹೀರೋ ಕಣ್ಣಂಗೆ ಕಾಣಲಿ ಅಂತ ಒಂದು ಕೋಟ್ ತಂದು ಅದರಾಗ ಹಿಂಗೆ ಕಟ್ ಮಾಡಿ ಈ ಕಡೆ ಎಡಕಟ್ಟೆ ಸೇರಿಸ್ಳು. ಈ ಕಡೆ ಅದಕ್ಕೆ ಯಾಕೆ ನಂದು ದೊಡ್ಡದ ಅಕ್ಕಿ ಕೇಳು, ನೀ ಹಾಕ ನಿನಗೆ ಕೋಟ್ ಬೇಕು ನಿನಗೆ ತಡಿ ಅಂತ ಅವ್ರ ಅಪ್ಪನೊಂದು ಹಳಿ ಜುಬ್ಬ ಎತ್ತು ಅದು ಕಟ್ ಮಾಡಿ ಈ ಕಡೆ ಹಾಕಿದಳು. ಇಷ್ಟೆಲ್ಲ ಹಾಕಿದ ನಂತರ ಇನ್ಮ್ಯಾಲೆ ಮೇಲ್ಗಡೆ ಈ ಕಡೆ ಮಿಸಿ ಇಲ್ಲ, ಈ ಕಡೆ ಕೂದಲಿಲ್ಲ. ಸಣ್ಣದು ನನ್ನ ಗಂಡು ಚಂದ ಕಾಣಲಿ ಅಂತ ಪೇರನ್ ಲೋಲಿ ತಂದು ಹಚ್ಚದಳು. ಈ ಕಡೆಲ್ಲ ಇದಕ್ಕೆ ಪೇರನ್ ಲೋಲಿ ಅಂತ ದಸರಾ ಹಬ್ಬದಾಗ ಸುಣ್ಣ ಇಟ್ಟಳು ಬಡದಕ್ಕಿ. ಈ ಕಡೆ ಎಲ್ಲ ಸುಣ್ಣ ಹಚ್ಚದಳು. ಈ ಕಡೆ ಪೇರನ್ ಲೋಲಿ, ಈ ಕಡೆ ಸುಣ್ಣ. ಇನ್ನು ಮ್ಯಾಲ ನನ್ನ ಗಂಡು ಚಂದ ಕಾಣಲಿ ಅಂತ 3 ಬಟ್ಟೆ ವಿಭೂತಿ ಪಟ್ಟ ಈ ಕಡೆ ಹಚ್ಚಿದ್ರು. ದೊಡ್ಡ ಹೆಣ್ತಿ ನನಗೆ ವಿಭೂತಿ ಹಚ್ಚಿರ ತಡಿ ಅಂತಕ್ಕಿ ಮೊದಲೇ ಅಂಬಾಬೆ ಭಕ್ತಳು ಈ ಕಡೆ ಬಂಡಾರ ಹಚ್ಚಲು. ಎಟ್ಟೆಲ್ಲ ಹಚ್ಚಿದ್ಬೇಕು ಮಗ ಪೋತ್ರಾಜ ಕಣ್ಣ ಕಾಣಕತ್ತಿದೀವ. ಕಾರಣ ಬದುಕು ವಿಕಾಸದತ್ತ ಹೋಗೋದಿದೆ.